ನಮಸ್ಕಾರ, ನಾನು ನಾಗರಸಿದ್ದರ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ನಾವು ಈಗಾಗಲೇ ಶಿರ್ಸಿ ಭಾಗಕ್ಕೆ ಬಂದಿದ್ದೀವಿ. ಯಾಕಂದರೆ ನಮ್ಮ ಹಿಂದೂ ಧರ್ಮದ ಒಂದು ದೇವಿಯಾದಂಥ ಶಕ್ತಿಯುತ ದೇವಿಯಾದಂತಹ ನಮ್ಮ ಮಾರಿಕಾಂಬೆಯ ಒಂದು ಸನ್ನಿಧಿಯಲ್ಲಿ ಇದ್ದೀವಿ. ಯಾಕಂದರೆ ಇದು ನಮ್ಮ ದಕ್ಷಿಣ ಭಾರತದ ಒಂದು ಇಲ್ಲಿ ಪ್ರಸಿದ್ಧವಾದಂತಹ ಜಾತ್ರೆ ಕೂಡ ನಡೀತದೆ. ಮತ್ತೇನೆಂದರೆ ನಮ್ಮ ಈ ಒಂದು ತಾಯಿಯ ಒಂದು ನಮ್ಮ ಕರ್ನಾಟಕದಲ್ಲೇ ನಂಬರ್ ಒನ್ ಆದಂಥ ಜಾತ್ರೆ ಅಂತ ಕೂಡ ನಾವು ಕರಿತೀವಿ. ಮತ್ತೇನೆಂದರೆ ಇಲ್ಲಿ ಒಂದು ಹಳ್ಳಿಯ ಸೊಬಗನ್ನು ತಾವು ನೋಡ್ಬೋದು. ಮತ್ತು ಈ ಒಂದು ಶಕ್ತಿ ದೇವತೆ ಏನಿದೆ ನಮ್ಮ ಶಿರ್ಸಿಯ ಮಾರಿಕಾಂಬೆ, ಅದನ್ನು ಯಾಕಂದರೆ ಜನ ಭಾಳ ವರ್ಷ ನಂಬ್ತಾರೆ. ಮತ್ತೇಂದರೆ ಈ ಜಾತ್ರೆಯ ವಿಶೇಷತೆ ಏನು ಕೇಳಿದ್ರೆ ಬರುವಂಥ ವರ್ಷದಲ್ಲಿ ನಡೀತದೆ. ಮತ್ತೇನಾದರೂ ವಿಶೇಷತೆ ಏನು ಕೇಳಿದ್ರೆ ಎಲ್ಲ ಜಾತಿಯವರು, ಎಲ್ಲ ಒಂದು ಜನಾಂಗದವರು ಇದೊಂದು ಕೂಡಿ ಮಾಡುವಂಥ ಈ ಜಾತ್ರೆ ಆಗಿದ್ರು ಇದೊಂದು ವಿಶೇಷ. ಮತ್ತು ನಮ್ಮ ರಾಜ್ಯದಲ್ಲೇ ಒಂದು ನಂಬರ್ ಒಂದು ಮೊದಲನೇ ಸ್ಥಾನದಲ್ಲಿರುವಂಥ ಈ ಜಾತ್ರೆ ಎಲ್ಲರೂ ಕೂಡ ಬಂದು ಎಲ್ಲ ಸರ್ವ ಜನಾಂಗ ಶಾಂತಿಯ ತೋಟ ಅನ್ನುವಂತೆ ಈ ಜಾತ್ರೆಯನ್ನು ಸುಂದರ ರೀತಿಯಲ್ಲಿ ನಡೆಸ್ಕೊಡ್ತಾರೆ. ಮತ್ತೇನೆಂದರೆ ಈಗ ಮುಂದಿನ ದಿನಗಳಲ್ಲಿ ಮತ್ತೇನೆಂದರೆ ಜಾತ್ರೆಯಲ್ಲಿ ಬರುವಂಥದ್ದು ಮತ್ತು ಈ ದೇವತೆ ಏನು ಶಕ್ತಿಯುತ ದೇವತೆ ಆಗಿರೋದ್ರಿಂದ ಎಲ್ಲ ದೇವಾನುದೇವತೆಗೆ ಈಗ ಒಂದು ದೇವಿಗಳಿಗೆ ಇದೊಂದು ಸಣ್ಣ ಪುಟ್ಟ ಇದೊಂದು ನಮ್ಮ ಶಿರ್ಸಿಯನ್ನು ಕಾಯುವಂಥ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ರಾಜ್ಯವನ್ನೇ ಕಾಯುವಂಥ ಈ ದೇವಿಗೆ ನಾವು ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೇನೆಂದರೆ ಈ ಮುಂಬರುವ ದಿನಗಳಲ್ಲಿ ಶಿರ್ಸಿ ಜಾತ್ರೆ ಬರ್ತದೆ, ಅದಕ್ಕೂ ಕೂಡ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಈಗಾಗಲೇ ಸನ್ನದ್ಧರಾಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಕುಮಟಾದಿಂದ ಈಗಾಗಲೇ ನಾವು ಶಿರ್ಸಿಯ ಒಂದು ಮಾರಿಕಾಂಬೆಯ ದರ್ಶನವನ್ನು ಪಡೆದು ಬಂದಿದ್ದೀವಿ. ಮತ್ತೇನೆಂದರೆ ಈಗ ಒಂದು ಜಿಲ್ಲೆ ನಮ್ಮ ಸುಪ್ರಸಿದ್ಧವಾದಂಥ ನಮ್ಮ ರಾಜ್ಯದಲ್ಲೇ ಒಂದು ಪ್ರಸಿದ್ಧವಾದಂಥ ಜಾತ್ರೆ ಆಗಿರೋದ್ರಿಂದ ಎಲ್ಲರೂ ಕೂಡ ಈ ಒಂದು ದೇವಿಯ ಅಪಾರವಾಗಿ ನಂಬ್ತಾರೆ. ಯಾಕಂದರೆ ಇಲ್ಲಿ ಬೆಳೆಯುವಂಥ ಅಡಿಕೆ ಬೆಳೆಗಾರರು ಇರ್ಬೋದು ಮತ್ತು ಎಲ್ಲ ಬೆಳೆಗಾರರು ಕೂಡ ಈ ದೇವಿಯನ್ನೇ ನಂಬಿಕೊಂಡು ಈ ಜೀವನವನ್ನು ಮಾಡ್ತಾರೆ. ಈ ಒಂದು ದೇವಿ ಇಲ್ಲಿ ಜೀವಂತವಾಗಿ ನೆಲೆಸಿದ್ದಾಳೆ ಅನ್ನುವಂಥದ್ದೇ ಒಂದು ಇದೆ ಅಲ್ಲಿ. ಮ್ಯಾಗಿನ ಬರಲ್ಲ ಆಟ ಆಡಿದ್ರೆ